ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವು ಇವತ್ತು ಎಲ್ಲರೂ ನಮ್ಮ ನೇಟಿವ್ಗೆ ಹೋಗ್ತಾ ಇದೀವಿ. ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ಅಪ್ಪಾಜಿ ಅಮ್ಮ ನಿನ್ನೆವೂ ಹೋಗಿದ್ರು, ನಮಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಉಳ್ಕೊಂಡಿದ್ವಿ. ಇವತ್ತು ಹೊರಟಿದ್ವಿ, ಪಾಪು, ನಾನು, ನಮ್ಮ ಬಾಸು ಹೋಗ್ತಾನೆ ಅಂದೇವೆ. ಸ್ವಲ್ಪ ಟಿಫನ್ ಎಲ್ಲ ತಿನ್ಕೊಂಡು ಹೋಗ್ಬಿಡೋಣ, ಲೇಟ್ ಆಗುತ್ತೆ ಅಂತೇಳಿ ಹೋದರೆ ಅಲ್ಲಿ ನೋಡಿದ್ರೆ ನನ್ನ ಮಗ ಐಸ್ ಕೊಡ್ಸಮ್ಮ, ಇದನ್ನು ಕೊಡ್ಸಮ್ಮ, ಐಸ್ ಕೊಡ್ಸಮ್ಮ ಅಂತೇಳಿ ನಿಂತ್ಕೊಂಡಿದ್ದ. ಸೊ ಹಂಗಾಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ. ಗುತ್ತಂಕೆರೆ ರಂಗನಾಥ ಸ್ವಾಮಿ ತೇರು ಇರೋದ್ರಿಂದ ಅದು 3 ದಿನ ನಡೆಯುತ್ತೆ ಜಾತ್ರೆ. ನಾವು 3 ದಿನನೂ ಯಾವಾಗಲೂ ಹೋಗ್ತಾ ಇದ್ವಿ. ಈ ಸರ್ತಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ 2ನೇ ದಿನ ಹೋಗ್ತಾ ಇದ್ವಿ. ಉತ್ಸವ ಅಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋಕೆ 2 ಕಣ್ಣು ಸಾಲಲ್ಲ. ಸ್ವಾಮಿ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ವರ್ಷಕ್ಕೊಂದ್ಸಲಿ ನಡೆಯಲ್ವ ಜಾತ್ರೆ ಅಲ್ವಾ, ತುಂಬ ಚೆನ್ನಾಗಿ ಎಲ್ಲ ಫ್ಯಾಮ್ಲಿ ಎಲ್ಲ ಸೇರ್ಕೊಳ್ಳುತ್ತೆ. ಫ್ಯಾಮ್ಲಿ ಸೇರ್ಕೊಂತು ಅಂದರೆ ಮೊದಲೇ ಗೊತ್ತಲ್ಲ, ನಮ್ಮ ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ. ಎಲ್ಲರೂ ಸೇರ್ಕೊಂತಂದ್ರೆ ಫನ್ನಿಗೇನು ಇದನ್ನೇ ಇಲ್ಲ ಕೊರತೆ, ಅಷ್ಟು ನಗಾಡ್ತೀವಿ. ಅಷ್ಟು ಜಾತ್ರೆಲೆಲ್ಲ ಫುಲ್ಲು ಓಡಾಡ್ತಾ, ಜಾತ್ರೆಲೆಲ್ಲ ರಾಟ ಎಲ್ಲ ಬಂದಿರುತ್ತೆ. ಬಟ್ ನಾನು ಈ ಸರ್ತಿ ತುಂಬ ಮಿಸ್ ಮಾಡ್ಕೊಂಡೆ, ಯಾಕಂದ್ರೆ ನಾವು ಹೋಗಿದ್ದೆ ಲೇಟ್ ಅಲ್ಲ. ಸೊ ಹಂಗಾಗಿ ರಾಟ ಎಲ್ಲ ತೆಗ್ದಿದ್ರು. ಎಲ್ಲರೂ ಫ್ಯಾಮ್ಲಿ ಎಲ್ಲ ಸೇರ್ಕೊಂಡು ಜಾತ್ರೆ ಎಲ್ಲ ಓಡಾಟ, ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಡು ಫುಲ್ಲು ಖುಷಿ ಅಂದರೆ ಖುಷಿ, ಫುಲ್ ಎಂಜಾಯ್ ಮಾಡ್ತೀವಿ ಫ್ಯಾಮ್ಲಿ ಜೊತೆ ಸೇರ್ಕೊಂಡ್ರೆ. ನೆಕ್ಸ್ಟ್ ಪ್ರೋಗ್ರಾಮ್ ಬಂದರೆ ಸಂಜೆ ಎಲ್ಲ ಫುಲ್ಲು ಊರಿಗೇನೆ ಡಿ ಜೆ ತರಿಸಿ ಎಲ್ಲರೂ ಒಂದು ಸೈಡ್ ಹುಡುಗರು, ಒಂದು ಸೈಡ್ ಹುಡುಗಿಯರು ಎಲ್ಲ ಫುಲ್ ಡ್ಯಾನ್ಸ್ ಮಾಡೋಕೆ ಹಾಕಿರ್ತಾರೆ ಡಿ ಜೆನೆಲ್ಲ. ಎಲ್ಲರೂ ಸೇರ್ಕೊಂಡು ಫುಲ್ ಡ್ಯಾನ್ಸ್ ಮಾಡಿದ್ದು. ನೈಟ್ 12:30 1 ಗಂಟೆ ಮಟನೂ ಫುಲ್ ಡ್ಯಾನ್ಸ್ ಮಾಡಿದ್ದಾರೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಇದ್ರ ಕಂಟಿನ್ಯೂಷನ್ ವ್ಲಾಗ್ ಮತ್ತೆ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.